ಪಿಎಸ್ಐ ಅಕ್ರಮ ನೇಮಕಾತಿಯ ಪ್ರಮುಖ ಆರೋಪಿ ದಿವ್ಯಾ ಹಾಗರ್ಗಿ ಜೊತೆ ವಿಪಕ್ಷ ನಾಯಕ ಆರ್ ಅಶೋಕ್ ಕಾಣಿಸಿಕೊಂಡಿದ್ದಾರೆ. ದಿವ್ಯಾ ಹಾಗರ್ಗಿ ಒಬ್ಬ ಕ್ರಿಮಿನಲ್ ಆರೋಪಿ. ಅವರ ಜೊತೆ ಆರ್ ಅಶೋಕ್ ಕೆಲಸ ಏನು ಎಂದು ಕಾಂಗ್ರೆಸ್ ನಾಯಕರು ಮುಗಿಬಿದ್ದಿದ್ದು, ಈಗಾಗಲೇ ದಿವ್ಯಾ ಹಾಗರ್ಗಿಯನ್ನು ಬಿಜೆಪಿಯವರು ಪಕ್ಷದಿಂದ ಉಚ್ಚಾಟನೆ ಮಾಡಿದ್ರು. ಈ ಒಂದು ಹಗರಣ ಸಂಬಂಧ ಜೈಲು ಪಾಲಾಗಿದ್ದ ದಿವ್ಯಾ ಹಾಗರ್ಗಿ ಈಗ ಇಂಥ ಕ್ರಿಮಿನಲ್ ಜೊತೆ ಇವರ ಕೆಲಸ ಏನು, ಬಿಜೆಪಿಯವರು ಮೂರು ಬಿಟ್ಟವರ ದೊಡ್ಡವರ ಎಂದು ರಮೇಶ್ ಬಾಬು ಕಿಡಿಕಾರಿದ್ದಾರೆ. ಈ ಕುರಿತು ಒಂದು ಬ್ರೇಕಿಂಗ್ ಲಭ್ಯವಾಗ್ತಾ ಇದೆ, ನೋಡ್ಕೊಂಬರೋಣ ಬನ್ನಿ. ಕ್ರಿಮಿನಲ್ ಆರೋಪಿ ಜೊತೆ ಕಾಣಿಸಿಕೊಂಡ ಆರ್ ಅಶೋಕ್. ಉಚ್ಚಾಟಿತ ನಾಯಕಿ ಜೊತೆ ಆರ್ ಅಶೋಕ್ ಒಡನಾಟವಿದ್ದು, ಪಿಎಸ್ಐ ಅಕ್ರಮ ನೇಮಕಾತಿ ಆರೋಪಿ ಜೊತೆ ಆರ್ ಅಶೋಕ್ ಜೊತೆ ಕಾಣಿಸಿಕೊಂಡ ದಿವ್ಯಾ ಹಾಗರ್ಗಿ. ದಿವ್ಯಾ ಹಾಗರ್ಗಿ ಪಿಎಸ್ಐ ಅಕ್ರಮ ನೇಮಕಾತಿ ಪ್ರಮುಖ ಆರೋಪಿಯಾಗಿದ್ದು, ಅಕ್ರಮದಲ್ಲಿ ಭಾಗಿಯಾಗಿ ಜೈಲು ಪಾಲಾಗಿದ್ದ ದಿವ್ಯಾ ಹಾಗರ್ಗಿ ಪಿಎಸ್ಐ ಅಕ್ರಮದಲ್ಲಿ ಭಾಗಿ ಹಿನ್ನೆಲೆ ಬಿಜೆಪಿಯಿಂದ ಉಚ್ಚಾಟನೆ. ಈ ಹಿಂದೆ ದಿವ್ಯಾರನ್ನ ಬಿಜೆಪಿಯಿಂದ ಉಚ್ಚಾಟಿಸಲಾಗಿತ್ತು. ಮೊನ್ನೆ ಕಲಬುರಗಿ ಪ್ರತಿಭಟನೆ ವೇಳೆ ಕಾಣಿಸಿಕೊಂಡಿದ್ದಾರೆ ದಿವ್ಯಾ ಹಾಗರ್ಗಿ. ಇನ್ನು ವಿಪಕ್ಷ ನಾಯಕ ಆರ್ ಅಶೋಕ್ ಜೊತೆ ಕಾಣಿಸಿಕೊಂಡಿದ್ದಾರೆ ದಿವ್ಯಾ. ಇದೇ ವಿಚಾರವಾಗಿ ಬಿಜೆಪಿ ವಿರುದ್ಧ ಮುಗಿಬಿದ್ದ ಕಾಂಗ್ರೆಸ್. ಬಿಜೆಪಿಯಲ್ಲಿ ಮೂರನ್ನು ಬಿಟ್ಟವರು ಊರಿಗೆ ದೊಡ್ಡವರಿದ್ದಾರೆ. ಕ್ರಿಮಿನಲ್ ಆರೋಪಿ ಜೊತೆ ಬಿಜೆಪಿ ನಾಯಕರ ಒಡನಾಟವಿದ್ದು, ಕೆಪಿಸಿಸಿ ಮಾಧ್ಯಮ ವಿಭಾಗದ ಅಧ್ಯಕ್ಷ ರಮೇಶ್ ಬಾಬು ಕಿಡಿಕಾರಿದ್ದಾರೆ. ಪತ್ರಿಕಾ ಪ್ರಕಟಣೆ ಮೂಲಕ ಪ್ರಶ್ನಿಸಿದ ರಮೇಶ್ ಬಾಬು, ದಿವ್ಯಾ ಹಾಗರ್ಗಿ ಪಿಎಸ್ಐ ಅಕ್ರಮ ನೇಮಕಾತಿ ಪ್ರಮುಖ ಆರೋಪಿಯಾಗಿದ್ದಾರೆ. ಉಚ್ಚಾಟಿತ ನಾಯಕಿ ಜೊತೆ ಆರ್ ಅಶೋಕ್ ಒಡನಾಟವಿದ್ದು, ಕ್ರಿಮಿನಲ್ ಆರೋಪಿ ಜೊತೆ ಕಾಣಿಸಿಕೊಂಡಿದ್ದಾರೆ ಆರ್ ಅಶೋಕ್. ದಿವ್ಯಾ ಹಾಗರ್ಗಿ ಪಿಎಸ್ಐ ಅಕ್ರಮ ನೇಮಕಾತಿಯ ಪ್ರಮುಖ ಆರೋಪಿಯಾಗಿ ಜೈಲು ಪಾಲಾಗಿದ್ರು. ಇವರ ಜೊತೆ ಈಗ ಕಾಣಿಸಿಕೊಂಡಿದ್ದಾರೆ ಆರ್ ಅಶೋಕ್. ಪಿಎಸ್ಐ ಅಕ್ರಮದಲ್ಲಿ ಭಾಗಿ ಹಿನ್ನೆಲೆ ಈ ಹಿಂದೆ ಬಿಜೆಪಿಯಿಂದ ಉಚ್ಚಾಟಿಸಲಾಗಿತ್ತು ಇವರನ್ನ. ಈ ಹಿಂದೆ ದಿವ್ಯಾರನ್ನ ಬಿಜೆಪಿಯಿಂದ ಉಚ್ಚಾಟಿಸಲಾಗಿದ್ದು, ಮೊನ್ನೆ ಕಲಬುರಗಿ ಪ್ರತಿಭಟನೆ ವೇಳೆ ದಿವ್ಯಾ ಹಾಗರ್ಗಿ ಆರ್ ಅಶೋಕ್ ಜೊತೆ ಕಾಣಿಸಿಕೊಂಡಿದ್ದಾರೆ. ಇನ್ನು ಇದೇ ವಿಚಾರವಾಗಿ ಕೆಪಿಸಿಸಿ ಮಾಧ್ಯಮ ವಿಭಾಗದ ಅಧ್ಯಕ್ಷ ರಮೇಶ್ ಬಾಬು ಕಿಡಿಕಾರಿದ್ದಾರೆ. ಇದೇ ವಿಚಾರವಾಗಿ ಬಿಜೆಪಿ ವಿರುದ್ಧ ಮುಗಿಬಿದ್ದಿದ್ದಾರೆ ಕಾಂಗ್ರೆಸ್. ಇನ್ನು ಬಿಜೆಪಿಯಲ್ಲಿ ಮೂರನ್ನು ಬಿಟ್ಟವರು ಊರಿಗೆ ದೊಡ್ಡವರು. ಕ್ರಿಮಿನಲ್ ಆರೋಪಿ ಜೊತೆ ಬಿಜೆಪಿ ನಾಯಕರ ಒಡನಾಟವಿದೆ ಎಂದು ಪತ್ರಿಕಾ ಪ್ರಕಟಣೆ ಮೂಲಕ ಪ್ರಶ್ನಿಸಿದ ರಮೇಶ್ ಬಾಬು. ವಿಪಕ್ಷ ನಾಯಕ ಆರ್ ಅಶೋಕ್ ಜೊತೆ ಕಾಣಿಸಿಕೊಂಡಿದ್ದಾರೆ ದಿವ್ಯಾ. ಇದೇ ವಿಚಾರವಾಗಿ ಬಿಜೆಪಿ ವಿರುದ್ಧ ಮುಗಿಬಿದ್ದ ಕಾಂಗ್ರೆಸ್ ನಾಯಕ. ಇನ್ನು ಈ ಹಿಂದೆ ದಿವ್ಯಾರನ್ನ ಬಿಜೆಪಿಯಿಂದ ಉಚ್ಚಾಟಿಸಲಾಗಿತ್ತು. ಪಿಎಸ್ಐ ಅಕ್ರಮದಲ್ಲಿ ಭಾಗಿ ಹಿನ್ನೆಲೆ ಬಿಜೆಪಿಯಿಂದ ಉಚ್ಚಾಟಿಸಲಾಗಿತ್ತು. ಅಕ್ರಮದಲ್ಲಿ ಭಾಗಿಯಾಗಿ ಜೈಲು ಪಾಲಾಗಿದ್ರು ದಿವ್ಯಾ ಹಾಗರ್ಗಿ. ದಿವ್ಯಾ ಹಾಗರ್ಗಿ ಪಿಎಸ್ಐ ಅಕ್ರಮ ನೇಮಕಾತಿಯ ಪ್ರಮುಖ ಆರೋಪಿಯಾಗಿದ್ದಾರೆ. ಆರ್ ಅಶೋಕ್ ಜೊತೆ ಕಾಣಿಸಿಕೊಂಡಿದ್ದಾರೀಗ ದಿವ್ಯಾ ಹಾಗರ್ಗಿ. ಪಿಎಸ್ಐ ಅಕ್ರಮ ನೇಮಕಾತಿ ಆರೋಪಿ ಜೊತೆ ಆರ್ ಅಶೋಕ್ ಕಾಣಿಸಿಕೊಂಡಿದ್ದು, ಉಚ್ಚಾಟಿತ ನಾಯಕಿ ಜೊತೆ ಏನು ಕೆಲಸ ಆರ್ ಅಶೋಕ್ದು, ಏನಿವರ ಒಡನಾಟ, ಉಚ್ಚಾಟಿತ ನಾಯಕಿ ಜೊತೆ ಆರ್ ಅಶೋಕ್ ಒಡನಾಟವೇನು? ಕ್ರಿಮಿನಲ್ ಆರೋಪಿ ಜೊತೆ ಕಾಣಿಸಿಕೊಂಡಿದ್ದಾರೆ ವಿಪಕ್ಷ ನಾಯಕ ಆರ್ ಅಶೋಕ್. ದಿವ್ಯಾ ಹಾಗರ್ಗಿ ಪಿಎಸ್ಐ ಅಕ್ರಮ ನೇಮಕಾತಿಯ ಪ್ರಮುಖ ಆರೋಪಿಯಾಗಿದ್ದರೂ ಅವರ ಜೊತೆ ಕಾಣಿಸಿಕೊಂಡಿದ್ದಾರೆ ಆರ್ ಅಶೋಕ್. ಅಕ್ರಮದಲ್ಲಿ ಭಾಗಿಯಾಗಿ ಜೈಲು ಪಾಲಾಗಿದ್ದ ದಿವ್ಯಾ ಹಾಗರ್ಗಿ ಪಿಎಸ್ಐ ಅಕ್ರಮದಲ್ಲಿ ಭಾಗಿ ಹಿನ್ನೆಲೆ ಬಿಜೆಪಿಯಿಂದ ಉಚ್ಚಾಟನೆ ಮಾಡಲಾಗಿತ್ತು. ಈ ಹಿಂದೆ ದಿವ್ಯಾರನ್ನ ಬಿಜೆಪಿಯಿಂದ ಉಚ್ಚಾಟಿಸಲಾಗಿದ್ದು, ಮೊನ್ನೆ ಕಲಬುರಗಿ ಪ್ರತಿಭಟನೆ ವೇಳೆ ದಿವ್ಯಾ ಹಾಗರ್ಗಿ ಆರ್ ಅಶೋಕ್ ಜೊತೆ ಕಾಣಿಸಿಕೊಂಡಿದ್ದಾರೆ. ಇದೇ ವಿಚಾರವಾಗಿ ಬಿಜೆಪಿ ವಿರುದ್ಧ ಮುಗಿಬಿದ್ದ ಕಾಂಗ್ರೆಸ್. ಬಿಜೆಪಿಯಲ್ಲಿ ಮೂರನ್ನು ಬಿಟ್ಟವರಿದ್ದಾರೆ, ಊರಿಗೆ ದೊಡ್ಡವರಿದ್ದಾರೆ. ಕ್ರಿಮಿನಲ್ ಆರೋಪಿ ಜೊತೆ ಬಿಜೆಪಿ ನಾಯಕರ ಒಡನಾಟವಿದೆ. ಕೆಪಿಸಿಸಿ ಮಾಧ್ಯಮ ವಿಭಾಗದ ಅಧ್ಯಕ್ಷ ರಮೇಶ್ ಬಾಬು ಕಿಡಿಕಾರಿದ್ದಾರೆ. ಇನ್ನು ಪತ್ರಿಕಾ ಪ್ರಕಟಣೆ ಮೂಲಕ ರಮೇಶ್ ಬಾಬು ಪ್ರಶ್ನಿಸಿದ್ದಾರೆ.